ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಆ್ಯಂಡ್ ಆಲ್ಸೋ ಆ್ಯಾವ್ರೇಜಾಗಿ ಕೂಡ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ನಾನು ನಮ್ಮಪ್ಪ ಇಬ್ಬರೇ ಇದ್ರಿ, ಅದಕ್ಕಾಗಿ ನಾನ್ ವೆಜ್ ಏನಾದರೂ ಕುಕ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಮಾಡ್ತೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ಆಲ್ಮೋಸ್ಟ್ ಮನೇಲಿ 1 ತಿಂಗಳಿಂದ ನಾನು ಒಬ್ಬೊಬ್ಬಳೇ ಇದ್ರೂ ಸರಿಯಾಗಿ ಏನೂ ಕುಕ್ ಮಾಡ್ಕೊಂಡು ತಿಂದಿಲ್ಲ. ಬರೀ ಹೋಟೆಲಲ್ಲೇ ತರಿಸ್ಕೊಂಡು ತಿಂದೆ. ಆ್ಯಂಡ್ ತುಂಬ ದಿನ ಆದಮೇಲೆ ನನಗೆ ಯಾಕೋ ಫಿಶ್ ತಿನ್ಬೇಕಂತ ಅನಿಸಿ ಫಿಶ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನಮ್ಮ ಅಪ್ಪಂಗೆ ಹೇಳಿದ್ದೆ ತೊಗೊಂಬ ಅಂತ, ಆದರೆ ಅವ್ರು ತೊಗೊಂಬಂದಿರಲಿಲ್ಲ. ಬಂದು ಮತ್ತೆ ನನ್ನೇ ಕರ್ಕೊಂಡು ಹೋದರು. ಸೊ ಇದೆಲ್ಲ ಫಿಶ್ಶು, ಇದ್ರಲ್ಲಿ ಒಂದು ಹೆಸರು ಕೂಡ ನಂಗೆ ಗೊತ್ತಿಲ್ಲ. ಫಿಶ್ ಹೆಂಗೆ ತೊಗೊಬೇಕು, ಎಷ್ಟು ತೊಗೊಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ನನ್ನ ತಂಗಿ ಕಾಲ್ ಮಾಡಿ ಯಾವ ಫಿಶ್ ತೊಗೊಬೇಕು ಅಂತ ಕೇಳಿದ್ದಕ್ಕೆ ಅವಳೇನೋ RC ಅಂದ್ಲು. ಅದಾದಮೇಲೆ ಎಷ್ಟು ತಗೋಬೇಕು ಅಂತಲೂ ಕೇಳಿದೆ. ಅವಳೇ 1 kg ತಗೋ ಅಂದ್ಲು. ಅದು ತೊಗೊಂಡು ಆನ್ ದ ವೇ ಬರ್ತಾ ನಮ್ಮಪ್ಪ ಹಲಸಿನಕಾಯಿ ತೊಗೊಳ್ಳೋಣ, ಇಲ್ಲಿ ಚೆನ್ನಾಗಿರುತ್ತೆ ಅಂದರು. ಸೊ ಅದಕ್ಕಾಗಿ ತೊಗೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಾನು ಪ್ರಾನ್ಸ್ ತುಂಬ ದಿನದಿಂದ ತಿನ್ಬೇಕಂತ ಅನ್ಕೊತಾ ಇದ್ದೆ, ಬಟ್ ಮಾಡ್ಕೊಂಡೇ ಇರಲಿಲ್ಲ. ನನ್ನ ತಂಗಿ ಫಸ್ಟು ಖಾಲಿ ಇದ್ಲು, ಬೇಕಾದಾಗೆಲ್ಲ ಮಾಡ್ಕೊಡ್ತಿದ್ಲು. ಈಗ ಅವಳು ಬ್ಯುಸಿ ಆಗಿರೋದ್ರಿಂದ ಮಾಡ್ಕೊಡಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಒಂದ್ಸತಿ ನಾನೇ ಮಾಡೋಣ ಅಂತ ಅಂದ್ಕೊಂಡು ತಂದೆ. ಪ್ರಾನ್ಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಅವನ ಅಜ್ಜಿ ಕ್ಲೀನ್ ಮಾಡೋಕ್ಕೆ ಎಷ್ಟೊಂದು ಟೈಮ್ ತೊಗೊಂತು ಗೊತ್ತಾ? ಅರ್ಧ ಗಂಟೆ ನಿಂತಿದ್ದೀನಿ ನಾನಲ್ಲಿ. ತೊಗೊಂಡಿದ್ದು ಸ್ವಲ್ಪನೇ, ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ಲ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಬಂದಿದ್ದೆ. ಆ ಕ್ಲೀನ್ ಮಾಡೋಕೆ ಅರ್ಧ ಗಂಟೆ ನಿಂತಿದ್ದಕ್ಕೆ ಅಂದ್ಕೊಂಡೆ ಅದಕ್ಕೆ ಜಾಸ್ತಿ ಮಾಡ್ಕೊಬಾರ್ದು ಇದನ್ನು ಅಂತ. ಸೊ ಕ್ಲೀನ್ ಮಾಡೋಕೆ ಒಂದು 2-3 ಪ್ರೊಸೀಜರ್ ಐತೆ. ನನಗೆ ಏನೂ ಸಿಗದೇ ಇರೋದ್ರಿಂದ ಈಸಿಯಾಗಿ ಸೇಫ್ಟಿ ಪಿನ್ ಅವೈಲೇಬಲ್ ಇತ್ತು ಅಂತ ಅದ್ರಲ್ಲಿ ಕ್ಲೀನ್ ಮಾಡಿಕೊಂಡೆ. ಆಬ್ವಿಯಸ್ಲಿ ಕ್ಲೀನ್ ಮಾಡಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ, ಕಹಿ ಹೊಡಿತಾ ಇರುತ್ತೆ. ಸೊ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಇಷ್ಟ ಆಯಿತು. ಅದಾದಮೇಲೆ ನಾನು ಫಿಶ್ ತೊಗೊಂಬಂದಿದ್ನಲ್ಲ, ಅದರಲ್ಲಿ ಬರೀ ಸಾಂಬಾರು ಒಂದೇ ಮಾಡೋಣ ಅಂದ್ಕೊಂಡಿದ್ದು. ಬಟ್ ಅದಾದಮೇಲೆ ಒಂದೆರಡು ಫ್ರೈ ಮಾಡ್ಕೊಳ್ಳೋಣ, ಬಿಕಾಸ್ ನಂಗೆ ಸಾಂಬಾರು ಇಷ್ಟ ಆಗದೇ ಇದ್ರೆ ಅಂತ ಅಂದ್ಕೊಂಡು ಒಂದೆರಡು ಹಂಗೆ ಸಪ್ರೇಟ್ ಇಟ್ಕೊಂಡೆ. ಫಸ್ಟ್ ಟೈಮ್ ನಾನು ನೋಡಿಕೊಂಡು ವಿಡಿಯೋ ಮಾಡ್ತಾ ಇದ್ದಿದ್ದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅರ್ಧ ಗಂಟೆ 1 ಅವರ್ಗೆ ಆಗಬೇಕಾಗಿರೋ ಅಡುಗೆ 2 ಅವರ್ ಮಾಡಿದೆ. ಬಿಕಾಸ್ ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ ಫಿಶ್ ಮಾಡ್ತಾ ಇರೋದು, ಅದಕ್ಕಾಗಿ ನಾನು ಒಂದು ಯೂಟ್ಯೂಬಲ್ಲಿ ವ್ಲಾಗ್ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಐಟಮನ್ನು ನೀವು ನೋಡ್ಬೋದು. ಆರಾಮಾಗಿ ಒಂದು ಸ್ಕ್ರೀನ್‌ಶಾಟ್ ತೊಗೊಂಬಿಟ್ರೆ ಈಸಿಯಾಗಿ ಮಾಡ್ಕೊಬೋದು, ಕಷ್ಟನೇ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಅಂದ್ಕೊಂಡೆ ಇನ್ಮೇಲೆ ಯಾವಾಗಾದ್ರೂ ಸಂಡೇ ಮನೇಲಿದ್ದರೆ ಒಬ್ವಿಯಸ್ಲಿ ಫಿಶ್ಶೇ ಮಾಡ್ಕೋಬೇಕು ಅಂತ. ನಾನು ಮಾಡಿದ್ದೆ ಅಂತಲ್ಲ, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಏನೇನು ಬೇಕು ಅಂತ: ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪೌಡರ್, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಇನ್ನೂ ಏನೇನೋ ಇತ್ತು ಅಲ್ಲಿ. ಸಾರಿ, ನಾನು ಹಂಗೆ ಮಾತಾಡ್ಕೊಂಡು ಅದು ಅಬ್ಸರ್ವ್ ಮಾಡಿಲ್ಲ. ಅದಾದಮೇಲೆ 1 ಕಪ್ ಆನಿಯನ್, 1 ಕಪ್ ಟೊಮೆಟೊ, 1/2 ಕಪ್ಪಷ್ಟು ಕೊಬ್ಬರಿ. ಇಷ್ಟು ರೆಡಿ ಮಾಡಿ ಇಟ್ಕೊಬಿಟ್ರೆ ನಿಮಿಷಕ್ಕೆ ಆಗೋಗುತ್ತೆ ಎಲ್ಲ ಬೇಗ ಬೇಗ. ಸೊ ನಿಮಿಷ ಅಂದಿದ್ದು ಜೋಕು, ಆ್ಯಕ್ಚುಲಿ ನಿಮಿಷಕ್ಕಾಗಲ್ಲ, ಬಟ್ ಈಸಿ ಇರುತ್ತೆ ಅವೈಲೇಬಲ್ ಅಂತ. ಸೊ ಮಿಕ್ಸಿಗೆ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಏನಾಗ್ತೀನೋ ನೋಡ್ಕೊಂಡು ಹೇಳ್ತೀನಿ ಗೈಸ್, ಪ್ಲೀಸ್ ಡೋಂಟ್ ಮೈಂಡ್. ಚಕ್ಕೆ, ಲವಂಗ ಎರಡೂ ಹಾಕ್ತಾಯಿದ್ದೀನಿ. ಚಕ್ಕೆ ನಂಗೆ ಸ್ಮೆಲ್ ಜಾಸ್ತಿ ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಆಮೇಲೆ ಇದು ನೆನೆಸಿದ್ವಲ್ಲ ಹುಣಸೆಹಣ್ಣು, ಇದು ಕೂಡ ಇದಕ್ಕೆ ಹಾಕ್ಬಿಡ್ಬೇಕು. ಗ್ರೈಂಡ್ ಮಾಡಿದಾಗ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಫುಲ್ ನುಣ್ಣಗಾಗ್ಬಿಡ್ಬೇಕು ಎಲ್ಲನೂ, ಅಷ್ಟು ಚೆನ್ನಾಗಿ ಬರಬೇಕು. ಅದಾದಮೇಲೆ 1 ಕಪ್ ವಾಟರ್, ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ರೆ ಮುಗೀತು ಅರ್ಧ ಕೆಲಸ. ನಾನು ನೆನ್ನೆಲ್ಲ ಅಡುಗೆ ಮಾಡುವಾಗ ಅನ್ಕೊತಾ ಇದ್ದೆ, 3 ಇಯರ್ಸ್ ಬ್ಯಾಕ್ ನನಗೆ ಏನಂದರೆ ಏನೂ ಬರ್ತಿರ್ಲಿಲ್ಲ. ಮಾಡಿಟ್ಟರೆ ತಿನ್ನೋದು ಅಷ್ಟೇ ಬರ್ತಿತ್ತು. ಅಂಥದ್ದು ಇವಾಗ ನಾನೇ ಕುಕಿಂಗ್ ಮಾಡ್ಕೊತಾ ಇದ್ದೀನಿ. ನಾನ್ ವೆಜ್ಜಲ್ಲಂತೂ ನಾನು ಪ್ರೋ. ವೆಜ್ಜು ನನಗೂ ಗೊತ್ತಿಲ್ಲ ಅಷ್ಟಕ್ಕಷ್ಟೇ. ನಾನ್ ವೆಜ್ ಮಾತ್ರ ಯಾವ್ದು ಹೇಳಿದ್ರು ಸಖತ್ತಾಗಿ ಮಾಡ್ತೀನಿ. ಬಟ್ ಚಿಕನ್ನು, ಫಿಶ್ಶು ಅಷ್ಟೇ, ಮಟನ್ ನಂಗೆ ಬರೋಲ್ಲ. ಸೊ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಟು ಅದಕ್ಕೆ ಆನಿಯನ್ ಹಾಕ್ತಾಯಿದ್ದೀನಿ. ಸೊ ಆನಿಯನ್ ಹಾಕಿದ ತಕ್ಷಣ ಸ್ವಲ್ಪ ಜನ ಸಾಲ್ಟ್ ಹಾಕಲ್ಲ, ಲೇಟಾಗಿ ಹಾಕ್ಕೊತಾರೆ. ಬಟ್ ನನಗೆ ಈರುಳ್ಳಿ ಬೇಗ ಬೇಯಬೇಕಂತ ಅನಿಸಿದ್ರೆ ಸಾಲ್ಟ್ ಹಾಕಬೇಕು ಅನ್ನೋದು ನನ್ನ ಒಪಿನಿಯನ್ ಅನಿಸುತ್ತೆ. ನಾನು ಯಾವಾಗ ತಕ್ಷಣ ಹಾಕ್ಬಿಡ್ತೀನಿ. ಸ್ವಲ್ಪ ಜನ ಲೇಟಾಗಿ ಹಾಕ್ತಾರೆ, ಸ್ವಲ್ಪ ಜನ ಬೇಗ ಹಾಕ್ತಾರೆ, ಹಾಗೆ. ಸೊ ಅದಾದಮೇಲೆ ನಾನು ಹೇಳಿದ್ನಲ್ಲ ಗ್ರೈಂಡ್ ಮಾಡ್ಕೋಬೇಕು ಅಂತ, ನೀವು ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಟೇಸ್ಟ್ ಕೂಡ ಮಾಡಿದೆ, ಸಖತ್ತಾಗಿತ್ತು. ನಾನು ಅನ್ಕೊತಾ ಇದ್ದೆ ವಾವ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅದಾದಮೇಲೆ ಬಾಣಲಿಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ನಾನು ವೀಡಿಯೋ ಮಾಡ್ಕೊಂಡಿರೋದು ಹೆಂಗೆಂಗೋ, ಅದಾದಮೇಲೆ ಹಿಂಗೆ ಎಡಿಟ್ ಮಾಡೋವಾಗೆಲ್ಲ ಮರ್ಜ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ 3 ಐಟಮ್ ಮಾಡ್ಕೊತಾ ಇದ್ದೆ, ಅದಕ್ಕೆ ಒಂದು ಕಡೆ ಅನ್ನ ಮಾಡ್ತಿದ್ದೆ, ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಆನಿಯನ್ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದ ಮೇಲೆ 1 ಕಪ್ ಟೊಮೆಟೊ ಅನ್ನಲ್ಲ ಅದು ಹಾಕೊಬೋದು. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಹುಳಿಯಾಗಿರಲಿ ಚೆನ್ನಾಗಿರಲಿ 2 ಕಪ್ ಟೊಮೆಟೊ ಹಾಕ್ಬೋದು. ಐ ಮೀನ್ 2 ಟೊಮೆಟೊ. ಇದು ನಾನು ಒಂದೇ ಟೊಮೆಟೊ ಯೂಸ್ ಮಾಡಿದೆ, ಸ್ವಲ್ಪ ದಪ್ಪದು. ಸೊ ಅದಾದಮೇಲೆ ಇದಕ್ಕೆ ಧನಿಯಾ ಪೌಡರ್, ಖಾರದ ಪುಡಿ, ಅರಿಶಿನದ ಪುಡಿ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಬೇಕು.
ನಿಜ ಹೇಳ್ತೀನಿ, ನೆನ್ನೆ ಫಿಶ್ ಮಾಡೋರ್ಗೂ ನಂಗೆ ಗೊತ್ತಿಲ್ಲ ಇದು ಇಷ್ಟೊಂದು ಈಸಿ ಇರುತ್ತೆ ಅಂತ. ವಿತಿನ್ ಹಾಫ್ ಅನ್ ಅವರಲ್ಲಿ ಆಗೋಗುತ್ತೆ. ಯಾಕೆಂದರೆ ಗೊತ್ತಲ್ಲ ನಿಮಗೆ ಫಿಶ್ ಬೇಗ ಬೇಯುತ್ತೆ ಅಂತ. ಸೊ ಚೆನ್ನಾಗಿ ಬೆಂದಮೇಲೆ ಈ ಥರ ಆಗಿತ್ತು. ಬಟ್ ನಾನು ಒಂದು ವೀಡಿಯೋ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ಅರ್ಧ ತಗೊಂಡು ಕೂಡ ನಾನು ಗ್ರೈಂಡ್ ಮಾಡಿಕೊಂಡೆ, ಬಟ್ ಅದು ವೀಡಿಯೋನೇ ಮಾಡ್ಕೊಂಡಿಲ್ಲ. ಸೊ ಅದಾದಮೇಲೆ ನಾವು ರುಬ್ಬಿರೋ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಸೆಮಿ ಗ್ರೇವಿ ಬೇಕು ಅಂದರೆ ಜಾಸ್ತಿ ವಾಟರ್ ಹಾಕ್ಕೊಬೇಡಿ. ಇನ್ನೂ ವಾಟರಿ ಇರಲಿ ಅನ್ಸಿದ್ರೆ ಸ್ವಲ್ಪ ವಾಟರ್ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಅದಾದಮೇಲೆ ಚೆನ್ನಾಗಿ ಕುದೀತಾ ಇದೆಯಲ್ಲ, ಅದಾದಮೇಲೆ ಒಂದೊಂದೇ ಫಿಶ್ ಹಾಕ್ತೀನಿ ನಿಧಾನಕ್ಕೆ. ನನಗೆ ನನ್ನ ಮೇಲೆ ಏನೋ ಪ್ರೌಡ್ ಫೀಲ್ ಆಗ್ತಾಯಿತ್ತು. ವಾವ್! ನಾನು ಫಸ್ಟ್ ಟೈಮ್ ಏನೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಂಗೆ ಗೊತ್ತಿರೋದು ಐಟಮ್ ಅಷ್ಟೇ ಮಾಡ್ತೀನಿ, ಗೊತ್ತಿಲ್ಲದಿರೋದು ಮಾಡಲ್ಲ. ಅದಕ್ಕಾಗಿ ಇದು ಮಾಡ್ತಿದ್ರೆ ನನಗೆ ಏನೋ ಖುಷಿ ಆಗ್ತಿತ್ತು. ನಮ್ಮ ಅಪ್ಪಂಗೆ ಎಲ್ಲನೂ, ನಮ್ಮ ಅಪ್ಪನೂ ತಿಂದ್ರಲ್ಲ, ಅವರು ಹೇಳಿದ್ರು ಚೆನ್ನಾಗಿದೆ ಅಂತ. ಆ್ಯಂಡ್ ನನ್ನ ತಂಗಿಗೆಲ್ಲನೂ ಫೋಟೋ ಕಳಿಸಿದ್ದೆ ಅಷ್ಟೇ. ಅವಳು ಕೂಡ ಖುಷಿ ಆಯಿತು ಅಂದ್ಲು. ಬಿಕಾಸ್ ನಾನು ಅಡುಗೆ ಮಾಡಿ ಸ್ಟೋರಿಗೆ ಹಾಕ್ಕೊಂಡಿದ್ದೆ ಅಂದ್ರೇ ಅದು ಮೆಚ್ಚಬೇಕಾಗಿರೋವಂಥ ಕೆಲಸ. ಸೊ ಏನೇನು ಮಾಡಿದ್ದೆ ಅಂತ ಲಾಸ್ಟಲ್ಲಿ ಒಂದು ವಿಡಿಯೋ ಇನ್ಸರ್ಟ್ ಮಾಡ್ತೀನಿ ನೋಡಿ. ಸೊ ಅಷ್ಟೇ, ನಿಧಾನಕ್ಕೆ ಫಿಶ್ಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಡ್ಬೇಕು. ಬಿಕಾಸ್ ಎಲ್ಲ ಮಸಾಲೆ ಎಲ್ಲ ಫಿಶ್ ಒಳಗಡೆ ಹೋಗ್ಬೇಕಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಸಖತ್ತಾಗಿ ಬೆಂದಿರುತ್ತೆ ಅಂತ. ಸೊ ಇದು ಮುಗೀತು ಸಾಂಬಾರು ಕತೆ. ಸೊ ಇದಾದ್ಮೇಲೆ ನಾನು ಮಿಕ್ಸ್ ಮಾಡ್ತಿರೋದು ಬಂದ್ಬಿಟ್ಟು ಪ್ರಾನ್ಸ್ಗೆ. ಇದು ಲೆಮನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವ್ಲಾಗಲ್ಲಿ ನೋಡಿ, ಅದಕ್ಕಾಗಿ ಲೆಮನಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಲೆಮನ್ ತೊಗೊಂಡು ಅದಕ್ಕೆ ಗರಂ ಮಸಾಲ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೆಪ್ಪರ್ ಪೌಡರ್. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಅರಿಶಿನ ಕೂಡ ಹಾಕ್ಕೊಂಡು, ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡೋರಾದ್ರೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಬೋದು. ಅದಾದಮೇಲೆ ಸಾಲ್ಟು. ನಾನು ಮಿಕ್ಸ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ, ನಿಜ ಹೇಳ್ತೀನಿ ಅಂದರೆ ಆಮೇಲೆ ಸುಟ್ಟಿದ್ದು ತೋರಿಸೇ ಇಲ್ಲ. ಸೊ ಇಷ್ಟು ಹಾಕ್ಕೊಂಡು ನಾನು ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ ಪ್ರಾನ್ಸ್ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಸುಮ್ಮನೆ ಕೊಚ್ಕೊತಾ ಇದ್ದೀನಿ ಅಂತಲ್ಲ, ನಿಜ ಹೇಳ್ತೀನಿ. ನಾನು ಯೂಶ್ವಲಿ 2 ಹೊತ್ತು ಊಟ ಮಾಡೋದು, ನೆನ್ನೆ ನಾನು 3 ಹೊತ್ತು ಊಟ ಮಾಡಿಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಮಾಡಿದ್ದೆ ನಾನು. ಐ ಲವ್ ಇಟ್. ಸೊ ಹಿಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಡಬೇಕು, ಬಿಕಾಸ್ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡೀಲಿ ಅಂತ. ಅದಾದಮೇಲೆ ನಮ್ಮ ಮನೇಲಿ ಇದಿತ್ತು ಫಿಶ್ ಕಬಾಬ್ ಪೌಡರ್ ಅಂತ. ಇದೊಂಚೂರು ಹಾಕೋಣ, ಕಲರೇ ಕಾಣಿಸ್ತಾ ಇಲ್ಲ ಅಂದ್ಕೊಂಡು ಇದು ಹಾಕಿದೆ. ಅದಾದಮೇಲೆ ನಾನು ರವೆ ಫ್ರೈ ಮಾಡ್ಕೊಂಡಿದ್ದಲ್ವ, ಸೊ ಅದು ರವೆಲ್ಲಿ ಅದ್ಬಿಟ್ಟು ಹಾಗೆ ಮಾಡಿಕೊಂಡೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ನಾನು ಒಂದು 2-3 ಫಿಶ್ ಎತ್ತಿಕೊಂಡಿದ್ದೆ ಅಲ್ವಾ, ಆ ಫಿಶ್ ಮಾಡ್ಕೊಳ್ಳೋಣ ಫ್ರೈ ಥರ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೆ ಪ್ಲೇಟಲ್ಲಿ. ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪೆಪ್ಪರ್, ಸಾಲ್ಟು, ಲೆಮನ್ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೆ. ನಾನು ಹೇಳಿದ್ನಲ್ಲ, ಇದು ಫ್ರೈ ಆ್ಯಂಡ್ ಪ್ರಾನ್ಸ್ ರವಾ ಫ್ರೈ, ವೈಟ್ ರೈಸ್ ಆ್ಯಂಡ್ ಸಾಂಬಾರ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕುಕಿಂಗ್ ವೀಡಿಯೋಸ್ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.